ಇದೊಂದು ಫಟಾಫಟ್ ಮಾಡುವಂಥ ಒಂದು ರೆಸಿಪಿ. ಮೊದಲಿಗೆ ಹೆಸರು ಕಾಳನ್ನು ಸ್ವಲ್ಪ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿ. ನಮ್ಮ ಕುಂದಾಪುರ ಕಡೆ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಒಂದು ಸುಕ್ಕಿನುಂಡೆ, ಈ ಥರ ಒಂದು ಸಾಂಪ್ರದಾಯಿಕ ತಿಂಡಿಯನ್ನು ಮೊದಲು ಮಾಡ್ತಿದ್ವಿ. ಬೇಗನೆ ಆಗುವಂಥ ಒಂದು ರೆಸಿಪಿ ಇದು. ಮಕ್ಕಳಿಗೆ, ಸಿಹಿ ಇಷ್ಟಪಡೋ ಮಕ್ಕಳಿಗೆಲ್ಲ ತುಂಬ ಈಸಿಯಾಗಿ ಮಾಡಿಕೊಡ್ಬೋದು. ನೆಕ್ಸ್ಟ್ ಅಕ್ಕಿಯನ್ನು ನೆನೆಸಿಟ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನುಣ್ಣಗೆ ಗ್ರೈಂಡ್ ಮಾಡಿದ ನಂತರ ನೆಕ್ಸ್ಟು ಹೆಸರು ಕಾಳನ್ನು, ಫ್ರೈ ಮಾಡಿದ ಹೆಸರು ಕಾಳನ್ನು ಸಹ ಗ್ರೈಂಡ್ ಮಾಡುವಂಥದ್ದು. ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಬೆಲ್ಲವನ್ನು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳಿ. ಹೆಸರು ಕಾಳು ಎಷ್ಟು ನೀವು ತೊಗೊಂಡಿರ್ತೀರ ಅದೇ ಕ್ವಾಂಟಿಟಿಯಲ್ಲಿ ಬೆಲ್ಲವನ್ನು ತಗೊಂಡು ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಪಾಕ ಬರುವ ತನಕ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆದ ನಂತರ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಸಿ, ಸ್ವಲ್ಪ ಪಾಕ ಬರೋ ತನಕ ಕುದಿಸಿದ ನಂತರ ಪೌಡರ್ ಮಾಡಿಟ್ಕೊಂಡಂಥ ನಮ್ಮ ಹೆಸರು ಕಾಳಿನ ಪೌಡ್ರನ್ನು ಮಿಕ್ಸ್ ಮಾಡ್ತಾ ಬರಬೇಕು. ಸ್ವಲ್ಪ ಅಂಟು ಬಂದು ಸ್ವಲ್ಪ ದಪ್ಪ ಮಿಕ್ಸ್ ಆದ ನಂತರ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿದಂಥ ಅಕ್ಕಿ ಹಿಟ್ಟಿಗೆ ಅರಿಶಿನ ಮತ್ತು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ಹೆಸರು ಕಾಳಿನ ಇದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಎಣ್ಣೆಯಲ್ಲಿ ಕರಿಯೋದು. ಇದು ತುಂಬ ಸುಲಭವಾಗಿ ಮಾಡ್ಬೋದು, ಈಸಿಯಾಗಿರುತ್ತೆ. ಮತ್ತು ನೀವು 15 ದಿನ ಇಟ್ಟರು ಹಾಳಾಗೋದಿಲ್ಲ. ಇದು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಆವಾಗ ತಿನ್ಬೋದು.